ಸಮಸ್ತ ಕನ್ನಡಿಗರಿಗೆ ಯಜು 369 ಚಾನಲ್ಗೆ ಸ್ವಾಗತ. ಚರಿತ್ರೆಯ ಪುಟಗಳನ್ನು ತಿರುವಿದಾಗ ಇತಿಹಾಸದಲ್ಲಿ ಕಾಲಕಾಲಕ್ಕೆ ಮಹಾನ್ ಚೇತನಗಳು ಹುಟ್ಟಿ ಬಂದು ಮನುಕುಲವನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ದಿದ್ದಾರೆ. ಅಂತಹ ಚೇತನಗಳಲ್ಲಿ ಒಬ್ಬರಾದಂತಹ ಬಂಜಾರ ಸಮುದಾಯದ ಆರಾಧ್ಯ ದೈವ, ಸಮಾಜ ಸುಧಾರಕರು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ರಾಯಭಾರಿಗಳು, ಸಂತ ಶ್ರೇಷ್ಠರೂ ಆದಂತಹ ಶ್ರೀ ಸೇವಾಲಾಲ್ ಮಹಾರಾಜರ ಭವ್ಯ ಜೀವನ ಚರಿತ್ರೆಯನ್ನು ಅವರ ಜಯಂತಿಯ ನಿಮಿತ್ತ ಇಂದು ನಾವು ತಿಳಿದುಕೊಳ್ಳೋಣ. ಇವರು ನಮ್ಮ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಸುರಗೊಂಡನಕೊಪ್ಪದಲ್ಲಿ 1739 ಫೆಬ್ರವರಿ 15ರಂದು ಶ್ರೀ ಭೀಮಾನಾಯಕ್ ಮತ್ತು ಶ್ರೀಮತಿ ಧರ್ಮಿಣಿಬಾಯಿ ಪುಣ್ಯ ದಂಪತಿಗಳ ಉದರದಲ್ಲಿ ಜನಿಸಿದರು. ಇವರ ತಂದೆ ತಾಯಿ ದೇವಿ ಜಗದಂಬೆಯ ಆರಾಧಕರಾಗಿದ್ದರು. ದೇವಿಯ ಅನುಗ್ರಹದಿಂದ ಜನಿಸಿದ ಶ್ರೀ ಸೇವಾಲಾಲರು ಕೂಡ ದೈವಭಕ್ತರಾಗಿದ್ದರು. ಚಿಕ್ಕವರಿದ್ದಾಗ ಹೆಚ್ಚಿನ ಸಮಯ ಮಂದಿರದಲ್ಲಿ ಕಳೆಯುತ್ತಿದ್ದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಮುಂದೆ ದೊಡ್ಡವರಾದಾಗ ಆಜೀವ ಬ್ರಹ್ಮಚಾರಿಯಾಗಿ ಉಳಿದು ತಮ್ಮ ಇಡೀ ಜೀವನವನ್ನೇ ಸಮಾಜ ಸುಧಾರಣೆಗೆ ಮುಡಿಪಾಗಿಟ್ಟರು. ಈಗ ಇವರ ಪೂರ್ವಜರ ಇತಿಹಾಸವನ್ನ ಸ್ವಲ್ಪ ಗಮನಿಸೋಣ. ಮೊಘಲರ ಕಾಲದಲ್ಲಿ ಅನೇಕ ರಜಪೂತ ಅರಸರು ಮೊಘಲರ ಜೊತೆ ಸಂಧಾನ ಮಾಡಿಕೊಂಡು ಅವರ ಸಾಮಂತರಾಗಿ ಉಳಿದರು. ಆದರೆ ಮೊಘಲರ ಜೊತೆ ಸಂಧಾನ ಮಾಡಿಕೊಳ್ಳದೆ ಅವರಿಗೆ ತೊಡೆತಟ್ಟಿ ಎದುರು ನಿಂತಿದ್ದೇ ರಾಜ ಮಹಾರಾಣಾ ಪ್ರತಾಪ್. ಈತನು ಮೊಘಲ್ ಸಾಮ್ರಾಟ ಅಕ್ಬರ್ನ ವಿರುದ್ಧ ನಿರಂತರ ಹೋರಾಟ ಮಾಡಿದನು. ಹಲ್ದಿಘಾಟ್ ಯುದ್ಧದಲ್ಲಿ ಒಂದು ಬಾರಿ ಮೇಲುಗೈ ಕೂಡ ಆಯಿತು. ಆದರೆ ಅಕ್ಬರ್ನ ದೊಡ್ಡ ಸೇನೆಯ ಎದುರು ರಾಣಾ ಪ್ರತಾಪ್ಗೆ ಹಿನ್ನಡೆ ಆಯಿತು. ಮುಂದೆ ರಾಣಾ ಪ್ರತಾಪನು ಅಕಾಲಿಕವಾಗಿ ನಿಧನ ಹೊಂದಿದಾಗ ಅಧಿಕಾರಕ್ಕೆ ಬಂದವರೇ ಅವನ ಮಗ 1ನೇ ಅಮರ್ ಸಿಂಗ್. ಇವನು ಮೊಘಲರ ಜೊತೆ ಸಂಧಾನ ಮಾಡಿಕೊಂಡು ಅವರ ಸಾಮಂತನಾಗಿ ಮುಂದುವರಿಯುತ್ತಾನೆ. ರಾಣಾ ಪ್ರತಾಪ್ನ ಜೊತೆಗಿದ್ದು ಅವನಿಗೆ ಬೆಂಗಾವಲಾಗಿ ನಿಂತಿದ್ದ ವೀರ ಬುಡಕಟ್ಟು ಯೋಧರು ತಮ್ಮ ನಾಯಕನಿಲ್ಲದೆ ದಿಕ್ಕು ತೋಚದಂತಾದರು. ಸಹಜವಾಗಿಯೇ ಸ್ವಾಭಿಮಾನಿಗಳಾಗಿದ್ದ ಈ ಜನರು ಮೊಘಲರ ದಾಸ್ಯವನ್ನು ಒಪ್ಪದೆ ವಿಂಧ್ಯ ಪರ್ವತವನ್ನು ದಾಟಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಲಸೆ ಬಂದರು. ಹೀಗೆ ಬಂದವರಲ್ಲಿ ಸೇವಾಲಾಲರ ಅಜ್ಜ ಶ್ರೀ ರಾಮ್ಜಿ ರಾಠೋಡ್ ಕೂಡ ಒಬ್ಬರು. ಮುಂದೆ ಇವರು ಅಂದಿನ ಮೈಸೂರು ಸಂಸ್ಥಾನದ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಪ್ರಾರಂಭಿಸುತ್ತಾರೆ. ಇವರ ಮಗನೇ ಶ್ರೀ ಭೀಮಾನಾಯಕ್. ಈ ಭೀಮಾನಾಯಕರ ಮಗನೇ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು. ಮುಂದೆ ಈ ಬಂಜಾರ ಜನಾಂಗವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಾ ಜಾನುವಾರುಗಳ ಮೇಲೆ ಲವಣ ದವಸ ಧಾನ್ಯಗಳನ್ನು ಹೇರಿಕೊಂಡು ವ್ಯಾಪಾರ ಮಾಡುತ್ತಾ ಅರಣ್ಯ ಪ್ರದೇಶದಲ್ಲಿ ವಾಸಿಸತೊಡಗಿದರು. ಈ ಜನಾಂಗಕ್ಕೆ ಆಶಾಕಿರಣವಾಗಿ ಬಂದವರೇ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು. ಇವರು ತಮ್ಮ ಸಂಗಡಿಗರೊಂದಿಗೆ ದೇಶದಾದ್ಯಂತ ಸಂಚರಿಸುತ್ತಾ ತಮ್ಮ ಸಮುದಾಯ ಮತ್ತು ಸಮಾಜದ ಉದ್ಧಾರದ ಕಾರ್ಯದಲ್ಲಿ ತೊಡಗಿದರು. ತಾವು ಸದಾ ಸತ್ಯ, ನ್ಯಾಯ, ನೀತಿ ಮಾರ್ಗದಲ್ಲಿ ನಡೆದು ಜನರನ್ನು ಅದೇ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿದರು. ಭೂಕೇನ ಬಾಟಿ ಕರಾವೋ ತರಸೇನ ಪಾಣಿ ಪರಾವೋ, ಅಂದರೆ ಹಸಿದವರಿಗೆ ಅನ್ನ ನೀಡಿ ಬಾಯಾರಿದವರಿಗೆ ನೀರು ಕೊಡಿ ಎಂಬ ಸಾರ್ವಕಾಲಿಕ ಸತ್ಯವಾದ ಸಂದೇಶವನ್ನು ನೀಡಿ ಮಾನವೀಯತೆ ಧರ್ಮವನ್ನು ಸಾರಿದ್ದಾರೆ. ಅದಲ್ಲದೆ ಜನರಿಗೆ ದುಡಿದು ಉಣ್ಣಲು, ಪ್ರಾಮಾಣಿಕವಾಗಿರಲು ಹಾಗೂ ಪರಿಶ್ರಮ ಜೀವಿಯಾಗಿರಲು ತಿಳಿ ಹೇಳಿದರು. ಮಹಿಳೆಯರನ್ನು ಗೌರವಿಸುವುದು, ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು, ಹಾಗೆಯೇ ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಇರಲು ಹೇಳಿದರು. ಈ ರೀತಿ ಸಮುದಾಯದ ಜನರಿಗೆ ಸನ್ಮಾರ್ಗವನ್ನು ತೋರಿಸಿದಂತಹ ಸೇವಾಲಾಲ್ ಮಹಾರಾಜರ ಜೀವನದಲ್ಲಿ ನಡೆದ ರೋಚಕ ಘಟನೆಯೊಂದನ್ನು ನೋಡೋಣ. ಸಂಚಾರಿ ವ್ಯಾಪಾರಿಗಳಾದ ಈ ಸಮುದಾಯದವರು ಒಮ್ಮೆ ದೆಹಲಿಯಲ್ಲಿ ತಾಂಡಾ ನಿರ್ಮಿಸಿ ವ್ಯಾಪಾರ ಮಾಡುತ್ತಿದ್ದಾಗ ಬ್ರಿಟಿಷ್ ಸೈನಿಕರು ಕರ ನೀಡಲು ಒತ್ತಾಯಿಸಿದರು. ಇವರ ದಬ್ಬಾಳಿಕೆಯನ್ನು ಸಹಿಸದೆ ಶ್ರೀ ಸೇವಾಲಾಲ್ ಮಹಾರಾಜರು ಅವರ ಜೊತೆ ಹೋರಾಡಿ ನಮ್ಮ ತಾಂಡಾ ನಮ್ಮ ಹಕ್ಕು ಎಂದು ಹೇಳಿ ಕರ ಕೊಡದೆ ಅವರನ್ನು ಹಿಮ್ಮೆಟ್ಟಿಸಿದರು. ಇವರನ್ನು ಎಲ್ಲರೂ ಪ್ರೀತಿಯಿಂದ ಮೋತಿವಾಳೋ ಬಾಪು ಎಂದು ಕರೆಯುತ್ತಿದ್ದರು. ಇದಕ್ಕೆ ಕಾರಣವೇನೆಂದರೆ ಒಮ್ಮೆ ಮುಂಬೈನ ಸ್ಮಿತ್ ಬಾವುಚ್ ಎಂಬ ಸ್ಥಳದಲ್ಲಿ ಪೋರ್ಚುಗೀಸರ ಹಡಗು ಸಿಕ್ಕಿಹಾಕಿಕೊಂಡಾಗ ಸೇವಾಲಾಲ್ ಮಹಾರಾಜರು ಚಾಣಾಕ್ಷತನದಿಂದ ಅದನ್ನು ದಡಕ್ಕೆ ಸೇರಿಸುತ್ತಾರೆ. ಆಗ ಪೋರ್ಚುಗೀಸರ ನಾಯಕ
ಇವರಿಗೆ ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಹಾಗಾಗಿ ಇವರನ್ನು ಮೋತಿಬಾಳೋ ಬಾಪು ಎಂತಲೂ ಕೂಡ ಕರೆಯುತ್ತಿದ್ದರು. ಹೀಗೆ ಸೇವಾಲಾಲ್ ಮಹಾರಾಜರು ತತ್ವಜ್ಞಾನಿಗಳು, ಸಮಾಜ ಸುಧಾರಕರು, ವೀರಯೋಧರು ಆಗಿದ್ದಲ್ಲದೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಪರಿಣಿತಿ ಕೂಡ ಹೊಂದಿದ್ದರು. ದೇಶದಾದ್ಯಂತ ಸಂಚರಿಸುತ್ತಾ ಸಮಾಜ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಇವರು 1806 ಡಿಸೆಂಬರ್ 4 ದೈವಾಧೀನರಾದರು. ಇವರ ಸಮಾಧಿಯು ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯ ಪೊಹರಾದೇವಿಯಲ್ಲಿದೆ. ಈ ಸ್ಥಳವು ಬಂಜಾರದ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಇದು ಬಂಜಾರ ಸಮುದಾಯದ ಸಂಸ್ಕೃತಿ ಪರಂಪರೆಯನ್ನು ರಕ್ಷಿಸಲು ಮತ್ತು ಪ್ರದರ್ಶಿಸಲು ಸಮರ್ಪಿತವಾಗಿದೆ. ಸಾಮಾನ್ಯವಾಗಿ ಈ ಸಮುದಾಯದವರನ್ನು ಬಂಜಾರ ಅಥವಾ ಲಮಾಣಿ ಎಂದು ಕರೆಯುತ್ತಾರೆ. ಬಂಜಾರ ಎಂಬ ಪದವು ಸಂಸ್ಕೃತ ಭಾಷೆಯ ವನಚಾರ ಎಂಬ ಪದದಿಂದ ಬಂದಿದೆ, ಅಂದರೆ ವನದಲ್ಲಿ ವಾಸಿಸುವವರು ಎಂದರ್ಥ. ಹಾಗೆಯೇ ಲಂಬಾಣಿ ಅಥವಾ ಲಮಾಣಿ ಎಂಬ ಪದವು ಸಂಸ್ಕೃತ ಭಾಷೆಯ ಲವಣ ಎಂಬ ಪದದಿಂದ ಬಂದಿದೆ, ಅಂದರೆ ಲವಣದ ವ್ಯಾಪಾರಿಗಳು ಎಂದರ್ಥ. ಇಂತಹ ಶ್ರೀಮಂತ ಸಂಸ್ಕೃತಿಯ ಸಮುದಾಯದಲ್ಲಿ ಜನಿಸಿದ ಶ್ರೀ ಸೇವಾಲಾಲ್ ಮಹಾರಾಜರು ಇಡೀ ಮನುಕುಲಕ್ಕೆ ದಾರಿದೀಪವಾಗಿದ್ದಾರೆ. ಈ ಮಹಾನ್ ಸಂತನಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.